ಉಳಿಯಾರಿಗೆ ಅಮೃತ್ 2.0 ನೀರು ಬರ್ತಾ ಇದೆಯಾ. ಇನ್ನು ಕೇವಲ 6 ತಿಂಗಳೊಳಗಡೆ ಕೆಲಸ ಕಾಮಗಾರಿ ಕಂಪ್ಲೀಟ್ ಆಗ್ತದೆ. ಉಳಿಯಾರ ಜನತೆಯಲ್ಲಿ ಒಂದು ಮನವಿ ಏನು ಅಂತಂದರೆ, ಉಳಿಯಾರಲ್ಲಿ ನೀವು ಎಲ್ಲಿಂದ ಎಲ್ಲಿಗೆ ಬೋರ್ ಕೊರೆದ್ರೂ 300 ಅಡಿ 400 ಅಡಿ 500 ಅಡಿ ಕೊರೀತಾರೆ ನೀರನ್ನು ಬಳಸ್ಕೊಳ್ಳೋದಕ್ಕೆ. ಏನಾಗಿದೆ ಉಳಿಯಾರಲ್ಲಿ ಅಂತಂದರೆ TDS ಜಾಸ್ತಿ ಇದೆ. ಒಂದು ನೀವು ನಂಬ್ತೀರಾ, 1000, 1200, 1300 TDS ಇರ್ತದೆ. ಆ ನೀರು ಸತತವಾಗಿ ಏನಾರ ಒಂದು ಯಾವ್ದಾರ ಒಂದು ಬೋಲ್ಟೋ ಇಲ್ಲ ಒಂದು ಕಬ್ಬಣನ ಇಟ್ಬಿಟ್ಟು ಪ್ರತಿದಿನ ಒಂದೊಂದು ಲೋಟ ನೀರು ಹಾಕ್ತಿದ್ರೆ ಕನಿಷ್ಠ ಪಕ್ಷ ಒಂದು 6 ತಿಂಗಳಿಗೆಲ್ಲ ಕಬ್ಬಣ ಎಲ್ಲ ಕರಗೋಗುತ್ತೆ. ಆ ಮಟ್ಟಕ್ಕೆ TDS ಇರ್ತದೆ. ಹಾಗಾಗಿ ತಮ್ಮಲ್ಲಿ ಮನವಿ ಏನು ಅಂತಂದರೆ, ಯಾರೂ ಬೋರನ್ನು ಕೊಲಿಬೇಡಿ. ಇಲ್ಲಿ 30-40 ಸೈಜ್ ಒಳಗಡೆ, ಈ ಕಡೆ 30-40, ಆ ಪಕ್ಕದ ಸೈಡ್ನ 30-40, ಇಲ್ಲೊಂದು ಬೋರ್ ಕೊರಿಯೋದು, ಅದ್ರ ಪಕ್ಕ ಒಂದು ಕೊರಿಯೋದು, ಈ ಥರ ಬೋರ್ಗಳು ಕರ್ಕೊಂಡು ಹೋದರೆ ಎಲ್ಲಿಗೆ ಅದು ಪರಿಣಾಮ ಏನಾಗ್ತದೆ. ಈಗ 5 ಎಕರೆ ಒಳಗಡೆ ಒಂದು ಬೋರ್ ಕೊರೆದು ಪಕ್ಕದನು ಅಯ್ಯೋ ಅಲ್ಲೊಂದು ಕೊರೆದ್ರಪ್ಪ ಅನ್ನೋಂಥ ಸನ್ನಿವೇಶದಲ್ಲಿ ಒಂದೇ ಸೈಟು ಆ 30-40 ಸೈಟ್ ಒಳಗಡೆ ಇನ್ನು ಹತ್ತಾಗ ಪಕ್ಕ ಅಂತಂದರೆ ಇನ್ನೇನೊಂದು 15 ಅಡಿ 16 ಅಡಿಗೆ ಇನ್ನೊಂದು 300 ಅಡಿ 500 ಅಡಿ ಅಂತಂದರೆ ಹಿಂಗೆ ಕೊರಿತಾ ಹೋದರೆ ಒಂದು ವಾರ್ಡಲ್ಲಿ 500-600 ಮನೆ ಇರ್ತವೆ. 500-600 ಬೋರು ಅಂತಂದರೆ ಅದ್ರ ಪರಿಣಾಮ ಏನಾಗ್ಬೋದು ಯೋಚನೆ ಮಾಡಿ. ಹಾಗಾಗಿ ಈ ಸಮಸ್ಯೆ ಬಗೆಹರಿಯೋದಕ್ಕೋಸ್ಕರನೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ನಮ್ಮ ಸ್ಥಳೀಯ ಸರ್ಕಾರ ತೀರ್ಮಾನ ಮಾಡಿ ಈಗ ಶಾಶ್ವತವಾಗಿ ನೀರಿನ ಪರಿಹಾರ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನೀರು ಕೊಡ್ತಾರೆ. 24 ಗಂಟೆ ಮುಂದಿನ ದಿನಗಳಲ್ಲಿ ಗಮನ ಇಟ್ಟು ಕೇಳ್ಕೊಳ್ಳಿ. 24/7 ನೀವು ಯಾವಾಗ ಎದ್ದು ಆನ್ ಮಾಡಿಬಿಟ್ರೂ ನಿರಂತರವಾಗಿ ನೀರು ಬರೋಂಥ ವ್ಯವಸ್ಥೆ. ಇನ್ನು ಕೇವಲ ಈ ತಿಂಗಳು ಡಿಸೆಂಬರ್ ಎಂಡ್ ಒಳಗಡೆ ಎಲ್ಲ ಪೈಪ್ಲೈನ್ ಕಂಪ್ಲೀಟ್ ಆಗ್ತದೆ, ಫಿಲ್ಟರ್ ರೆಡಿ ಆಗ್ತಾಯಿದೆ. ಇನ್ನು 6 ತಿಂಗಳೊಳಗಡೆ ನಮಗೆ ಅವರು ಅವಧಿನೇ, ಅವ್ರ ಕಾಂಟ್ರಾಕ್ಟ್ ಒಪ್ಕೊಂಡಿರೋದೇ 2028ಕ್ಕೆ ನಾವು ಕಂಪ್ಲೀಟ್ ಮಾಡಿ ಅವ್ರು ನಮಗೆ ಹ್ಯಾಂಡ್ ಓವರ್ ಕೊಡಬೇಕು. ಇನ್ನು 6 ತಿಂಗಳೊಳಗಡೆ ಖಂಡಿತವಾಗಿ ನೀರು ಬರ್ತದೆ. ಯಾರೂ ಬೋರ್ ಕೊಡ್ಸೋಕ್ಕೆ ಹೋಗ್ಬೇಡಿ, ಪ್ರಕೃತಿ ಉಳಿಸಿ. ಹಾಗಾಗಿ ಇನ್ನು ಸ್ವಲ್ಪ ದಿನ ನೀವು ತಡ್ಕೊಳ್ಳಿ. ನೀರಿನ ಸಮಸ್ಯೆ ಉಳಿಯಾರಿನಲ್ಲಿ ಸಂಪೂರ್ಣವಾಗಿ ನೀರಿನ ಸಮಸ್ಯೆ ಬಗೆಹರುತ್ತೆ. ಅದರ ಕಾಮಗಾರಿ ಬಗ್ಗೆ ವೀಕ್ಷಣೆ ಮಾಡೋದಕ್ಕೆ ಅಂತೇಳಿ ಬೋರನ್ ಕಣಿವೆಗೆ ನಾನು ಹೋಗಿದ್ದೆ. ಅದರದ್ದು ವೀಡಿಯೋಸು ಮುಂದೆ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ಎಲ್ಲಿವರೆಗೂ ಕೆಲಸ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ. ನಮಸ್ತೆ, ನಾನು ರಾಜು ಬಡಗಿ, ಉಳಿಯಾರು ಪಟ್ಟಣ ಪಂಚಾಯಿತಿ ಸದಸ್ಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾನು ಉಳಿಯಾರಿನ ಕುಡಿಯ ನೀರಿನ ಘಟಕಕ್ಕೆ ಬಂದಿದ್ದೇನೆ. ಬೋರಿಂಗ್ ಕಣಿವೆ ಹಿನ್ನೀರಿನಲ್ಲಿ ಕಾಮಗಾರಿ ನಡೀತಾ ಇರೋಂಥ ಜಾಗಕ್ಕೆ ಬಂದಿದ್ದೀನಿ. ತುಂಬ ಅದ್ಭುತವಾಗಿ ಒಂದು ಕೆಲಸ ನಡೀತಾ ಇದೆ. ಅಮೃತ್ 2.0 ಅನ್ನೋ ಒಂದು ಪ್ರಾಜೆಕ್ಟ್ ವರ್ಕು ಉಳಿಯಾರಿ ಕುಡಿಯ ನೀರಿಗೆ ಅಂತೇಳಿ ಒಂದು ವರ್ಕ್ ನಡೀತಾ ಇದೆ. ಅದರಲ್ಲಿ ಕೇಂದ್ರ ಸರ್ಕಾರ 50% ಅನುದಾನ ಕೊಟ್ಟಿದೆ, ಮತ್ತು ರಾಜ್ಯ ಸರ್ಕಾರ 40% ಕೊಟ್ಟಿದೆ. ಇನ್ನು ಉಳಿಯಾರು ಪಟ್ಟಣ ಪಂಚಾಯಿತಿಯಿಂದ 10% ಕೊಟ್ಟು ಈ ಕಾರ್ಯ ಅದ್ಭುತವಾದ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಶಾಶ್ವತವಾಗಿ ಉಳಿಯಾರಿನ ಜನಕ್ಕೆ ಶಾಶ್ವತವಾಗಿ ಒಂದು ಸಿಗುವಂಥ ಅವಕಾಶ ಪ್ರಾಜೆಕ್ಟ್ ಆಗಿದೆ. ಇದು ತುಂಬ ಗುಣಮಟ್ಟದಲ್ಲಿ ಕೆಲಸ ನಡೀತಾ ಇದೆ. ನೋಡ್ತಾ ಇರ್ಬೋದು ನೀವು, ಇದು ಜಾಕ್ವೆಲ್ಲು. ಇಲ್ಲಿಂದ ಬೋರಿಂಗ್ ಕಣಿವೆಯಿಂದ ಇಲ್ಲಿಂದ ಲಿಫ್ಟ್ ಆಗ್ತದೆ. ಇನ್ನು ಕಾಮಗಾರಿ ನಡೀತಾ ಇದೆ. ಇನ್ನೇ ಕೆಲವೇ ದಿನಗಳಲ್ಲಿ ಕಾಮಗಾರಿ ಕಂಪ್ಲೀಟ್ ಆಗ್ತದೆ. ತುಂಬ ಈಗ ಈ ನೀರು ಹೆಂಗೆ ಅಂದರೆ, ಎಂಥ ಬೇಸಿಗೆ ಕಾಲ ಬಂದ್ರೂ ಕೂಡ ಈ ನೀರನ್ನ ಫಿಲ್ಟ್ರ್ ಮಾಡೋಕ್ಕೆ, ಇಲ್ಲಿಂದ ಲಿಫ್ಟ್ ಮಾಡೋದಕ್ಕೆ ಅನುಕೂಲವಾಗಿರಲಿ ಅಂತ ಹೇಳ್ಬಿಟ್ಟು ತುಂಬ ಡೀಪಲ್ಲಿ ತಗೊಂಡು ಈ ಕಾಮಗಾರಿ ಮಾಡಿದ್ದಾರೆ. ಉಳಿಯಾರಿಗೆ ಯಾವತ್ತೂ ಶಾಶ್ವತವಾಗಿ ನೀರಿನ ಸಮಸ್ಯೆ ಎಂದೂ ಬರಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಕೆಲಸ ಫಾಸ್ಟಾಗಿ ಆಗ್ತಾಯಿದೆ. ನಿಮಗೆ ಕಾಣಂಗೆ ಉಳಿಯಾರಿನಲ್ಲಿ ಪೈಪ್ಲೈನ್ ಕೆಲಸಗಳೆಲ್ಲ ಕಂಪ್ಲೀಟಾಗಿ ಆಗೋಗಿದೆ. ಇನ್ನೇನಿದ್ರು ಹೌಸ್ ಕನೆಕ್ಷನ್ ಹಾಕಬೇಕು. ಇನ್ನು ಕೆಲವೇ ದಿನಗಳಲ್ಲಿ ನಮಗೆ ಬೋರಿಂಗ್ ಕಣಿವೆಯಿಂದ ಕಾರಹಳ್ಳಿಗೆ ಬರ್ತದೆ. ಕಾರಹಳ್ಳಿನಲ್ಲಿ ವಾಟ್ರನ್ನ ಇಲ್ಲಿಂದ ರಾ ವಾಟ್ರು ಇಲ್ಲಿಂದ ಲಿಫ್ಟ್ ಆಗ್ತದೆ. ಕಾರಹಳ್ಳಿಲಿ ಬಂದು ವಾಟ್ರ್ ಫಿಲ್ಟರ್ ಆಗ್ತದೆ. ಅಲ್ಲಿ RO ಅಂದರೆ ಶುದ್ಧವಾದ ನೀರು ಅಲ್ಲಿ ಫಿಲ್ಟರ್ ಆಗ್ತದೆ, RO ಆಗೋದಿಲ್ಲ. ಕುಡಿಯೋ ಡ್ರಿಂಕಿಂಗ್ ವಾಟ್ರಿಗೆ ಕಂಪ್ಲೀಟಾಗಿ ಇಲ್ಲಿಂದ ಡಸ್ಟು, ಮಿನರಲ್, ಫ್ಲೋರಿನ್ನು ಎಲ್ಲ ಹಾಕ್ಬಿಟ್ಟು ಇಲ್ಲಿಂದ ಅಲ್ಲಿ ಫಿಲ್ಟರ್ ಆಗ್ತದೆ ಬೋರಿಂಗ್ ಕಣಿವೆಯಲ್ಲಿ. ಅಲ್ಲಿಂದ ಉಳಿಯಾರಿಗೆ ಒಂದು 2 ಟ್ಯಾಂಕ್ ಆಗಿದೆ. ನೀವು ನೋಡಿದ ಹಾಗೆ ಕ್ವಾರ್ಟರ್ಸ್ ಹತ್ರ 2 ಟ್ಯಾಂಕ್ ಆಗಿದೆ. ಇನ್ನೊಂದು ಟ್ಯಾಂಕು ಒಳಗೆರಳ್ಳಿ ಮತ್ತು YS ಪಾಳ್ಯ ಮಧ್ಯದಲ್ಲಿ ಒಂದು ಟ್ಯಾಂಕ್ ಆಗಿದೆ. ಇಡೀ ನಮ್ಮ 16 ವಾರ್ಡ್ಗೂ ಕೂಡ ಶುದ್ಧವಾದ ನೀರನ್ನು ಕೊಡೋದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆ ಉಳಿಯಾರು ಪಟ್ಟಣ ಪಂಚಾಯತಿ ನಿಮ್ಮೆಲ್ಲರ ದುಡ್ಡು ಅದರಲ್ಲಿ ಸೇರಿದೆ. ಒಟ್ಟು ದೊಡ್ಡ ಮಟ್ಟದ ಒಂದು ನೀರಿನ ಕಾರ್ಯಕ್ರಮ, ಶಾಶ್ವತವಾಗಿ ನೀರಿನ ಸಮಸ್ಯೆ ಬರಬಾರ್ದು. ಈಗ ನಿಮಗೆ ಗೊತ್ತಿರೋ ಹಾಗೆ
ಸುಮಾರು ವರ್ಷಗಳಿಂದಲೂ ಹುಳಿಯಾರಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಇದೆ. ಈ ಯೋಜನೆ ಕಂಪ್ಲೀಟ್ ಆಗಿ ಸಮರ್ಪಕವಾಗಿ ಎಲ್ಲ ಅಚ್ಚುಕಟ್ಟಾಗಿ ಕಾಮಗಾರಿ ಕಂಪ್ಲೀಟ್ ಆಗಿ ನಡೆದ್ರೆ ಪ್ರತಿನಿತ್ಯ ನಾವು ನೀರು ನೋಡ್ಬೋದು. ಕೆಲಸಗಳು ನೋಡ್ತಾ ಇದ್ದೀವಿ, ತುಂಬ ಫಾಸ್ಟಾಗಿ ಕೆಲಸಗಳು ಆಗ್ತಾ ಇದೆ. ಎರಡು ನೋಡಿ, ಇಲ್ಲೊಂದು ಇದು ನಮ್ದು ಹಳೆಯ ಜಾಕ್ವೆಲ್. ಇದು ಈಗ ನಾವು ಈಗೇನು ಹುಳಿಯಾರಲ್ಲಿ ನೀರು ತಾಂತಾ ಇದೀವಲ್ಲ, ಇದು ಹಳೆಯ ಜಾಕ್ವೆಲು. ಇದು ಪ್ರಮಾಣ ಕಮ್ಮಿ ಇದೆ ನಮಗೆ ನೀರು ಇಲ್ಲಿಂದ ಬರೋದಕ್ಕೆ. ಈಗ ಮೊದಲು ಹಳೆ ನಮಗೆ ಗ್ರಾಮ ಪಂಚಾಯತಿ ಇದ್ದಾಗ ಪಾಪ್ಯುಲೇಷನ್ ಕಮ್ಮಿ ಇತ್ತು ನಮ್ಮ ಹುಳಿಯಾರು. ಆ ಸಮಯದಲ್ಲಿ ಪಾಪ್ಯುಲೇಷನ್ ತಕ್ಕಂತೆ ಅದು ಜಾಕ್ವೆಲ್ ಮಾಡಿ ಫಿಲ್ಟರ್ ಮಾಡಿದ್ರು. ಈಗ ಹುಳಿಯಾರು ಅತಿ ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ನಮಗೆ ನೀರಿನ ಇದು ಜಾಸ್ತಿ ಇದೆ, ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ನೀರು ನಾವು ಜಾಸ್ತಿ ಕೊಡಬೇಕಾಗಿದೆ. ಹಾಗಾಗಿ ಒಂದು ಸಮರ್ಪಕವಾಗಿ ನೀರು ಕೊಡೋದಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಹಾಗಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆ ಮೂರು ಒಟ್ಟಾಗಿ ಸೇರಿ ಈ ದೊಡ್ಡ ಮಟ್ಟದ ಕಾರ್ಯಕ್ರಮ ನಡೀತಿದೆ. ಇಲ್ಲಿ ನೋಡ್ಬೋದು ನೀವು, ಬೋರಿಂಗ್ ಕಣಿವೆ ಡ್ಯಾಮ್ ಪಕ್ಕದಲ್ಲೇ ಇದು ಜಾಕ್ವೆಲ್ ಆಗ್ತಾ ಇದೆ. ಡ್ಯಾಮ್ ಅಲ್ಲಿ ಕಾಣ್ತಾ ಇದೆ ಅಲ್ವಾ, ಡ್ಯಾಮ್ ಪಕ್ಕದಲ್ಲೇ. ನೀವು ಇಲ್ಲಿ ಬಂದು ಒಂದ್ಸರಿ ನೀವು ಎಲ್ಲಾರು ಹೋಗ್ಬೇಕು, ಒಂದ್ಸರಿ ಭಾನುವಾರ ಎಲ್ಲಾರು ತಿರ್ಗಾಡ್ಕೊಂಬರ್ಬೇಕು ಅಂತಂದ್ರೆ ಈ ಜಾಗಕ್ಕೆ ಬನ್ನಿ. ತುಂಬಾ ಅದ್ಭುತವಾಗಿ ಇದೆ. ಮತ್ತೆ ಸುತ್ತಲೂ ಗುಡ್ಡಗಡ್ಡು ಮಧ್ಯದಲ್ಲಿ ಇದು ಕಾರ್ಯಕ್ರಮ ನಡೀತಾ ಇದೆ, ಇದು ಕೆಲಸ ನಡೀತಾ ಇದೆ. ನಂತರ ಈ ನೀರು ಇಲ್ಲಿಂದ ನಮಗೆ ಸಂಪೂರ್ಣವಾಗಿ ನಮಗೆ ಹುಳಿಯಾರಿಗೆ ಇನ್ನು ಕೆಲವೇ ದಿನಗಳಲ್ಲಿ, ನಾನು ಇಲ್ಲಿ ವಿಚಾರಿಸಿದಾಗೆ ಸೈಟಲ್ಲಿ ಇಂಜಿನಿಯರ್ನ ಮತ್ತು ಇದಕ್ಕೆ ಕಾಂಟ್ರಾಕ್ಟರ್ನ ಮಾತಾಡಿಸಿದಾಗ, ಸರ್ ಆದಷ್ಟು ನಾವು ಜಲ್ದಿ ನೀರು ಕೊಡ್ತೀವಿ. ಇವ್ರದೇ ಕಾರ್ಯ ಮಧುಗಿರಿ ಪಾವಗಡದಲ್ಲಿ ನಡೀತಾ ಇದೆ. ಅವ್ರು ಆಲ್ರೆಡಿ ಅಲ್ಲೇ ನೀರು ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ತುಂಬ ಕೆಲಸ ಫಾಸ್ಟಾಗಿ ಆಗಿದೆ. ಇಲ್ಲಿ ಹೈವೇನವರು ಪೈಪ್ಲೈನ್ ತೊಗೊಂಡೋಗೋದಕ್ಕೆ ಒಂದಿಷ್ಟು ಅವಕಾಶ ಆಗಿಲ್ಲ. ಮತ್ತು ಇಲ್ಲಿಂದ ಏನು ಬೋರನ್ ಕಣಿವೆ ಮೈನ್ ರೋಡಿಂದ ಈ ಜಾಕ್ವೆಲ್ ಹತ್ರ ಬರೋದಕ್ಕೆ ಒಂದು ರಸ್ತೆ ಆಗಬೇಕಾಗಿದೆ. ಆ ರಸ್ತೆ ಅದಿನ್ನೂ ಆ ಇಲಾಖೆಯವರು ಅದನ್ನು ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಅದು ಕ್ಲಿಯರೆನ್ಸ್ ಕೊಟ್ಬಿಟ್ರೆ ಇವರು ಅಲ್ಲಿಂದ ರೋಡನ್ನು ಮಾಡ್ಕೊಂಡ್ಬಿಡ್ತಾರೆ. ಈಗ ಮಧ್ಯ ನಮಗೇನಾಗಿತ್ತು, ಈ ಹಳೆ ಜಾಕ್ವೆಲ್ಗೆ ಏನಾಯಿತು ಅಂದರೆ, ಬೋರಿನ ಕಣಿವೆ ತುಂಬಿಬಿಟ್ರೆ ಇಲ್ಲಿಗೆ ಬರೋಕ್ಕಾಗ್ತಿರಲ್ಲ. ಇಲ್ಲಿಂದ ಮೋಟ್ರ್ ಆನ್ ಮಾಡೋಕ್ಕಾಗಲಿ ಬರೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ತುಂಬ ಅವಾಗಿನ ಕಾಲಘಟ್ಟ ತಕ್ಕಂತೆ ಈ ಜಾಕ್ವೆಲ್ ಮಾಡಿದ್ರು. ಈಗ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅಲ್ಲಿಂದ ನೇರವಾಗಿ ಏನು ಸಾಯಿಬಾಬಾ ಟೆಂಪಲ್ ಪಕ್ಕದಲ್ಲಿ ಹಸಿ ಬಂದರೆ ಅಲ್ಲಿಂದ ಒಂದು ರಸ್ತೆ ಮಾಡ್ತಾರೆ. ಆ ರಸ್ತೆಯಿಂದ ಸೀದಾ ಇಲ್ಲಿಗೆ ಜಾಕ್ವೆಲ್ ಹತ್ರನ ಬರುವಂಥ ರಸ್ತೆ ಮಾಡೋದಕ್ಕೆ ಅವರು ಇನ್ನೂ ಇಲಾಖೆಯವರು ಇನ್ನೂ ಅನುಮತಿ ಬಂದಿಲ್ಲ. ಅವರು ಆದಷ್ಟು ಜಲ್ದಿ ಅನುಮತಿ ಕೊಟ್ಟರೆ ಇಲ್ಲಿಂದ ಆಲ್ರೆಡಿ ಹುಳಿಯಾರಿಗೆ ಪೈಪ್ಲೈನ್ ಹೋಗ್ಬಿಟ್ಟಿದೆ. ಆಲ್ಮೋಸ್ಟು ಹುಳಿಯಾರಿಗೆ ಬಂದ್ಬಿಟ್ಟಿದೆ ಮೈನ್ ಲೈನು. ಇನ್ನೂ ಹೈವೇ ಅನ್ನೋರ್ದು ಇನ್ನೂ ಒಂದಿಷ್ಟು ಸಮಸ್ಯೆ ಇದೆ, ಅವರು ಇನ್ನೂ ಪರ್ಮಿಷನ್ ಆಗಿಲ್ಲ. ರೋಡ್ ಕ್ರಾಸಿಂಗ್ ಎಲ್ಲ ಇನ್ನೂ ಒಂದು ಸ್ವಲ್ಪ ತಡೆ ಇದೆ. ಹೈವೇನವರು ಎಲ್ಲ ಜಲ್ದಿ ಕೊಟ್ಟರೆ ಆದಷ್ಟು ಬೇಗ ಹುಳಿಯಾರಿಗೆ ಒಳ್ಳೆ ಕುಡಿಯೋ ನೀರು ನಮಗೆ ಸಿಗ್ತದೆ. ಆದಷ್ಟು ಈ ಕಾಂಟ್ರಾಕ್ಟರ್ಗೆ ಮತ್ತು ಇಲಾಖೆಯವರಿಗೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ, ಆದಷ್ಟು ಜಲ್ದಿ ನಮ್ಮ ಹುಳಿಯಾರಿನ ನೀರಿನ ಕೊರತೆಯನ್ನು ಬಗೆಹರಿಸಲಿ ಅನ್ನೋದು ನಮ್ಮ ಉದ್ದೇಶವಾಗಿರ್ತದೆ. ನಾನು ಈ ಜಾಗನ ನೋಡಬೇಕು ತುಂಬ ದಿವಸದಿಂದ ಅನ್ಕೊಂತಿದ್ದೆ. ಇವತ್ತು ಕಾರಣಾಂತರದಿಂದ ಇಲ್ಲಿ ಬಂದು ಈ ಜಾಗ ನೋಡಿದ ಮೇಲೆ ನನಗೆ ತುಂಬ ಖುಷಿ ಆಯಿತು. ಆದಷ್ಟು ಜಲ್ದಿ ನಮ್ಮ ಹುಳಿಯಾರಿಗೆ ಒಳ್ಳೆ ನೀರು ಬರಲಿ ಅಂತೇಳಿ ಎಲ್ಲರೂ ಆಶಿಸ್ತಾ ನಮಸ್ತೆ.